ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ಇವತ್ತು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮಂಡಳಿ ಬಿಡುಗಡೆ ಮಾಡಿದೆಯೋ ಅದನ್ನ ಇವತ್ತು ವಿಶ್ಲೇಷಣೆ ಮಾಡೋಣ. ನಾ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಆಗಿರಬಹುದು ಮತ್ತು ಪ್ರಥಮ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ಇವತ್ತು ದ್ವಿತೀಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ನಾವು ಅದರಲ್ಲಿಯ ಪ್ರಶ್ನೆಗಳನ್ನ ನಾವು ಹ್ಯಾಂಡಲ್ ಮಾಡಬಹುದು ಅಥವಾ ಯಾವ ರೀತಿ ಪ್ರಶ್ನೆ ಬಂದ್ರೆ ಯಾವ ರೀತಿ ಉತ್ತರಿಸಬಹುದು ಅನ್ನೋದನ್ನ ಮೊದಲಿಗೆ ನಾವು ಇಲ್ಲಿ ನೋಡೋಣ. ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣವೇ, ಬನ್ನಿ. ದ್ವಿತೀಯ PUCಯ ಈ ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲೆಲ್ಲ ನಾವು ಕಳೆದ ಒಂದು ಅವಧಿಯಲ್ಲಿ ಅಥವಾ ಕಳೆದ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿರುವಂತೆ ನಾವು 3 ಗಂಟೆಯ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 2 ಗಂಟೆ 45 ನಿಮಿಷ ಉತ್ತರಿಸಲಿಕ್ಕೆ ಸಮಯ ಇರ್ತದೆ, ಇನ್ನು 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಸಮಯ ಇರ್ತದೆ ಅನ್ನೋದನ್ನ ಈ ಮೊದಲೇ ತಮಗೆಲ್ಲ ಗೊತ್ತಿರುವಂತದ್ದು. ಇಲ್ಲಿ ನಾವು ಗರಿಷ್ಠ 80 ಅಂಕಗಳಿಗೆ ಮಾತ್ರ ಉತ್ತರಿಸಬೇಕು. ಈ ಪ್ರಶ್ನೆ ಪತ್ರಿಕೆ 121 ಅಂಕಗಳ ಪ್ರಶ್ನೆ ಪತ್ರಿಕೆ ಹೊಂದಿರುತ್ತೆ. ಅದರಲ್ಲಿ 1 ಅಂಕಕ್ಕೆ ಯಾವುದೇ ನಮಗೆ ಚಾಯ್ಸ್ ಇರೋದಿಲ್ಲ, ಆದ್ರೆ 2, 5 ಮತ್ತು 10 ಅಂಕಗಳಿಗೆ ನಮಗೆ ಆಯ್ಕೆಗಳ ಅವಕಾಶ ಇರುತ್ತೆ. ಅಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸುವಂತದ್ದನ್ನ ಮಾಡುವಂಥದ್ದು. ಈ ಮೊದಲೇ ನಿಮ್ಗೆಲ್ಲರಿಗೂ ಹೇಳಿರುವಂತೆ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅಂದ್ರೆ 80 ಅಂಕಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವ ಭಾಗದಿಂದ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದಾರೋ ಅಷ್ಟೆಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅಂದಾಗ ಮಾತ್ರ ನಾವು 100% ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಅಟೆಂಪ್ಟ್ ಮಾಡಿದಂತೆ ಆಗುತ್ತೆ. ಹಾಗಾದ್ರೆ ಬಲಬದಿಯಲ್ಲಿ ಅಂಕಗಳನ್ನ ಸೂಚಿಸಿರ್ತಾರೆ. ಅಂದ್ರೆ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳು, 1 ಅಂಕದ ಪ್ರಶ್ನೆ ಯಾವುದು, 2 ಅಂಕದ ಪ್ರಶ್ನೆ ಯಾವುದು, 5 ಅಂಕದ ಪ್ರಶ್ನೆ ಯಾವುದು ಅನ್ನೋದನ್ನ ಅಲ್ಲಿ ನಾವು ನೋಡಿರ್ತೀವಿ. ಆಮೇಲೆ ಪ್ರಶ್ನೆಗಳ ಸಂಖ್ಯೆಯನ್ನ ಸರಿಯಾಗಿ ಬರೆದು ಅವುಗಳ ಉತ್ತರ ಬರೆಯಿರಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, 1 ಅಂಕದ ಪ್ರಶ್ನೆ ಅಂದಾಗ 1 ಅಂಕದ 20 ಪ್ರಶ್ನೆ ಆದ ತಕ್ಷಣ ಮತ್ತೆ 2 ಅಂಕದ 1 ಅಂತ ಬರೀತಿರ್ತಾರೆ ಕೆಲವೊಂದ್ ಸಾರಿ. ಆ ರೀತಿ ಬರೆಯೋದಿಲ್ಲ. ಅಲ್ಲಿ 1 ರಿಂದ 37 ಅಂಕದ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳ ಸಂಖ್ಯೆಯನ್ನೇ ಹಾಕಬೇಕು. ಅಂದಾಗ ಮಾತ್ರ ಸರಿಯಾಗಿ ನಮಗೆ ಅಲ್ಲಿ ವ್ಯಾಲ್ಯುವೇಟರ್ಸ್ ಅಥವಾ ಮೌಲ್ಯಮಾಪಕರು ಅಂಕಗಳನ್ನ ನೀಡ್ತಾರೆ. ಇನ್ನು ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದಂತಹ ಉತ್ತರವನ್ನ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಇದು ಇನ್ನೊಂದು ಸಾರಿ ನಿಮ್ಗೆ ನೆನಪಿಸ್ತೀನಿ. ಭಾಗ ಎ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ ನೀವು ಎಲ್ಲಿ ಬರೀತಿರೋ, ಫಸ್ಟ್ ಟೈಮ್ ಎಲ್ಲಿ ಬರೀತಿರೋ ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ನೀವು ಮೊದಲ ಪೇಜ್ದಲ್ಲಿ ಒಂದ್ಸಾರಿ 1 ಅಂಕದ ಪ್ರಶ್ನೆ ಬರೀತೀರಿ, ಆಮೇಲೆ 2-3 ಪೇಜ್ ಬಿಟ್ಟು ಮತ್ತೊಂದು ಸಾರಿ ಅದೇ ಪ್ರಶ್ನೆಗೆ ಮತ್ತೊಂದು ಉತ್ತರವನ್ನ ಬರೀತೀರಿ. ಆಗ ಏನಾಗುತ್ತೆ ಅಂತಂದ್ರೆ ಮೊದಲನೇ ಉತ್ತರ ತಪ್ಪಾಗಿದ್ದರೂ ಅದಕ್ಕೆ ಅವರು ಅಂಕಗಳನ್ನ ಕಡಿತಗೊಳಿಸ್ತಾರೆ. ಈ 2ನೇ ಪೇಜ್ನಲ್ಲಿ ನೀವು ಬರೆದಂತಹ ಉತ್ತರ ಸರಿಯಾಗಿದ್ರು ಕೂಡ ಅದನ್ನ ರಿಪೀಟ್ 2ನೇ ಸಾರಿ ಬರೆದಿದ್ರು ಅದನ್ನ ಪರಿಗಣಿಸೋದಿಲ್ಲ, ಅದನ್ನ ಕಾಟಕ್ಕೆ ನಿಮಗೆ ಅಂಕಗಳನ್ನ ನೀಡೋದಿಲ್ಲ. ಹಾಗಾಗಿ ಎಲ್ಲಿ ನೀವು 1 ಅಂಕದ ಪ್ರಶ್ನೆ ಬರೀತೀರೋ ಅದು ಫಸ್ಟ್ ಟೈಮ್ ಬರೀಬೇಕು, ಅಲ್ಲೇ ಬರೀಬೇಕು. ಯಾವುದೇ ಪೇಜ್ ನಲ್ಲಿ ಬರೆದ್ರು 1 ಅಂಕದ ಪ್ರಶ್ನೆ ಒಮ್ಮೆ ಮಾತ್ರ ಬರೀಬೇಕು ಅನ್ನೋದನ್ನ ಇದನ್ನು ಗಮನಿಸೋದು. ಈಗ ನೋಡೋಣ ಭಾಗ ಎ. ನಿಮ್ಗೆಲ್ಲ ಗೊತ್ತಿರುವಂತೆ ಭಾಗ ಎ ಇದು 1 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟದ್ದು. ಇಲ್ಲಿ 4 ಪಾರ್ಟ್ಗಳಿರ್ತವೆ. ಎ ಭಾಗದಲ್ಲಿಯೇ 4 ಪಾರ್ಟ್ಗಳಿರ್ತವೆ. ಒಂದು MCQ ಆಗಿರ್ತದೆ, ಒಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಆಗಿರ್ತದೆ, ಒಂದು ಮ್ಯಾಚ್ ದ ಫಾಲೋವಿಂಗ್ ಆಗಿರ್ತದೆ, ಇನ್ನೊಂದು ನೇರವಾದಂತಹ ಪ್ರಶ್ನೆ, ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ನಲ್ಲಿ ನಾವು ಉತ್ತರಿಸುವಂತಹ ಪ್ರಶ್ನೆ ಆಗಿರ್ತದೆ. ಹಾಗಾದ್ರೆ ಭಾಗ ಎ ಅಲ್ಲಿ ಮೊದಲ ಭಾಗ ಯಾವುದು ಅಂದ್ರೆ MCQ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಬರೆಯಿರಿ ಅಂತಂದ್ರೆ ಇದರ ಅರ್ಥ ಅಲ್ಲಿ 4 ಉತ್ತರಗಳನ್ನು ನೀಡಿರ್ತಾರೆ. ಅದರಿಂದ ಒಂದು ಪ್ರಶ್ನೆಗೆ ಉತ್ತರವನ್ನ ಸರಿಯಾದದ್ದನ್ನ ಆಯ್ಕೆ ಮಾಡಿ ಬರಿಬೇಕು. ಅದನ್ನ ಸ್ವಲ್ಪ ಗಮನಿಸಿ ಯಾವ ರೀತಿಯಂತ ಉತ್ತರಗಳು ಪ್ರಶ್ನೆಗಳು ಕೇಳ್ತಿರ್ತಾರೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನ ಪರಿಗಣಿಸಿ ಮತ್ತು ಅದರ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಗುರುತಿಸಿ. ಈ ಚಿತ್ರ ಯಾವುದು ಅನ್ನೋದನ್ನ ನೋಡಬೇಕು. ಆಮೇಲೆ ಇದರಲ್ಲಿ ಇದು ಯಾವುದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಇದು ಚಿತ್ರವನ್ನು ನಾವು ನೋಡಿ ಕೆಳಗಡೆ ಎ ಅಂತ ಕೊಟ್ಟಿದ್ದಾರೆ ಏಕ ಸದಸ್ಯ, ಬಿ ಅಂತ ಕೊಟ್ಟಿದ್ದಾರೆ ದ್ವಿ ಸದಸ್ಯರು, ಸಿ ಅಂತ ಕೊಟ್ಟಿದ್ದಾರೆ 3 ಸದಸ್ಯರು, ಡಿ ಅಂತ ಕೊಟ್ಟಿದ್ದಾರೆ 5 ಸದಸ್ಯರು. ಹಾಗಾದ್ರೆ ಈ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಂತದ್ದಾಗಿದೆ ಅಂದ್ರೆ ಈ ಚಿತ್ರವನ್ನು ನಾವು ಗಮನಿಸಿದಾಗ ನಿಮಗೆಲ್ಲ ಗೊತ್ತಿರಬೇಕು, ಇದು ಚುನಾವಣಾ ಆಯೋಗದ ಚಿತ್ರ ಆಗಿದೆ. ಹಾಗಾದ್ರೆ ಚುನಾವಣಾ ಆಯೋಗದ ಚಿತ್ರ ಅಂದಾಗ ಇದಕ್ಕೆ ಎಷ್ಟು ಜನ ಸದಸ್ಯರ ಒಂದು ಸದಸ್ಯತ್ವವನ್ನ ಹೊಂದಿದ್ದಾರೆ ಅಂದ್ರೆ ಎಷ್ಟು ಜನ ಸದಸ್ಯರ ಚುನಾವಣಾ ಆಯೋಗ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ನಿಮಗೆಲ್ಲ ಗೊತ್ತಿರ್ಲಿ, ಸಿ 3 ಸದಸ್ಯರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಉತ್ತರ ನೋಡೋಣ. ಸಿ
ತ್ರಿಸದಸ್ಯರು ಅಂದ್ರೆ ತ್ರಿಸದಸ್ಯರು ಚುನಾವಣಾ ಆಯೋಗದ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇಬ್ಬರು ಚುನಾವಣಾ ಆಯುಕ್ತರನ್ನು ಹೊಂದಿರುತ್ತದೆ. ಹಾಗಾಗಿ ಚುನಾವಣಾ ಆಯೋಗ ಎಷ್ಟು ಜನ ಸದಸ್ಯರನ್ನ ಹೊಂದಿದೆ? ತ್ರಿಸದಸ್ಯರನ್ನ ಹೊಂದಿದೆ. ಇದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, AITUC ಅನ್ನು ವಿಸ್ತರಿಸಿ. AITUC ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆ ABC ಅಂತ ಕೊಟ್ಟಿದ್ದಾರೆ. 1, 2, 3, 4 ಮತ್ತು ABC. ಇದು ಸ್ವಲ್ಪ ಗಮನಿಸಿ. ಇಂಥ ಪ್ರಶ್ನೆಯನ್ನು ಉತ್ತರಿಸುವಾಗ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪುಗಳನ್ನ ಮಾಡ್ತಾರೆ. ಅದು ಯಾವ ರೀತಿ ಅನ್ನೋದನ್ನು ನೋಡೋಣ. ಇಲ್ಲಿ AITUC ವಿಸ್ತರಿಸಿ ಅನ್ನೋದು ಪ್ರಶ್ನೆ ಎಲ್ಲಿದೆ ಅಲ್ಲಿಯವರೆಗೆ ಪ್ರಶ್ನೆ ಇದೆ. ನೋಡಿ, ಇದೆಲ್ಲ ಪ್ರಶ್ನೆ ಹೇಗಿದೆ. 1, ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಯೂನಿಯನ್ ಕಾಂಗ್ರೆಸ್. 2, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಂಪನಿ. 3, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. 4, ಆಲ್ ಇಂಡಿಯಾ ಟೈಮ್ ಟೇಬಲ್ ಯೂನಿಯನ್ ಕಾಂಗ್ರೆಸ್. ಇವು 4 ಉತ್ತರಗಳು. ಇದರಲ್ಲಿ ಮತ್ತೆ ಕೆಳಗಡೆ A 1 ಮತ್ತು 2 ಸರಿಯಾದ ಉತ್ತರವಾಗಿದೆ. ಎರಡನೇದ್ದು B 2 ಮತ್ತು 3 ಸರಿಯಾದ ಉತ್ತರ ಆಗಿದೆ. ಮೂರನೇದ್ದು C 3 ಮಾತ್ರ ಸರಿಯಾದ ಉತ್ತರ ಆಗಿದೆ. ನಾಲ್ಕನೇದ್ದು D 4 ಮತ್ತು 2 ಸರಿಯಾದ ಉತ್ತರ ಆಗಿದೆ. ಇವುಗಳಲ್ಲಿ ನಾವು ಚಾಯ್ಸ್ ಮಾಡಬೇಕು. ಸಾಮಾನ್ಯವಾಗಿ AITUC ಅಂತ ವಿಸ್ತರಿಸಿ ಅಂದಾಗ ಇಲ್ಲಿ ನಾವು ಯಾವ್ದು ನೋಡ್ತೀವಿ ಅಂತಂದ್ರೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಯೂನಿಯನ್ ಕಾಂಗ್ರೆಸ್ ಆಗೋದಿಲ್ಲ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಂಪನಿನೂ ಅಲ್ಲ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದ್ರೆ ಮೂರನೇದ್ದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದು ಸರಿಯಾದ ಉತ್ತರ ಆಗುತ್ತೆ. ಆಲ್ ಇಂಡಿಯಾ ಟೈಮ್ ಟೇಬಲ್ ಯೂನಿಯನ್ ಕಾಂಗ್ರೆಸ್ ಸರಿಯಾದ ಉತ್ತರ ಆಗಲ್ಲ. ಹಾಗಾದ್ರೆ ಇಲ್ಲಿ ಮೂರನೇದು ಸರಿ. ಇಲ್ಲಿ ಏನ್ ಮಾಡ್ತೀರಾ ಗಡಿಬಿಡಿ, ಇಲ್ಲಿ 3 ಸರಿ ಅಂತ ನಾವು 3ನೇ ನಂಬರ್ ಹಾಕಿ ಸರಿಯಾದ ಉತ್ತರ ಅಂತ ಬರಿತಿರ್ತೀವಿ. ಆದ್ರೆ ಅದು ತಪ್ಪು. ಹೇಗೆ ಬರಿಬೇಕು ಅಂದ್ರೆ C 3 ಮಾತ್ರ ಅನ್ನೋದನ್ನ ಬರಿಬೇಕು. C 3 ಮಾತ್ರ ಅಂತ ಬರೆದಾಗ ಮಾತ್ರ ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ C 3 ಮಾತ್ರ, ಈ ತರ ಉತ್ತರವನ್ನ ನಾವು ಬರಿಬೇಕಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಲೆಸೆಸ್ ಫೇರ್ ಎಂದರೇನು ಅಥವಾ ಎಂದರೆ? ಲೆಸೆಸ್ ಫೇಸ್ ಎಂದರೆ A ನಿರ್ಬಂಧಿತ ಮಾರುಕಟ್ಟೆ, B ಮುಕ್ತ ಮಾರುಕಟ್ಟೆ, C ಸಂಕೀರ್ಣ ಮಾರುಕಟ್ಟೆ, D ವಿಶಾಲ ಮಾರುಕಟ್ಟೆ. ಇಲ್ಲಿ ನೀವು ನೋಡ್ಬೋದು ಲೆಸೆಸ್ ಫೇರ್ ಅಂದ್ರೆ ಯಾವುದು ABCD ಯಲ್ಲಿ. ಇದರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು. ಲೆಸೆಸ್ ಫೇರ್ ಅಂದ್ರೆ B ಮುಕ್ತ ಮಾರುಕಟ್ಟೆ. ಮುಕ್ತ ಮಾರುಕಟ್ಟೆಯಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನಾಲ್ಕನೆಯದಾಗಿ ವೆಸ್ಟ್ ಫಾಲಿಯಾ ಒಪ್ಪಂದ ಆದ ಇಸ್ವಿ. ಇದು ಯಾವ ವರ್ಷ ಒಪ್ಪಂದ ಆಯಿತು ವೆಸ್ಟ್ ಫಾಲಿಯಾ ಒಪ್ಪಂದ ಅನ್ನೋದನ್ನ ನಾವು ನೋಡಬೇಕು. ಇಲ್ಲಿ A 1468, B 1668, C 1648, D 1948. ಅಂದ್ರೆ ಇಲ್ಲಿ ವೆಸ್ಟ್ ಫಾಲಿಯಾ ಒಪ್ಪಂದ ಯಾವಾಗ ಒಪ್ಪಂದ ಆಯ್ತು, ಅದು ಯಾವ ಇಸ್ವಿಯಲ್ಲಿ ಆಯ್ತು ಅಂತ ನೋಡ್ಬೇಕು. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ C 1648. ವೆಸ್ಟ್ ಫಾಲಿಯಾ ಒಪ್ಪಂದ 1648ರಲ್ಲಿ ಆಗುತ್ತೆ. ಇನ್ನು ಐದನೇ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೊನೆಯ ಪ್ರಶ್ನೆ, ಪೆರಿಸ್ಟ್ರಾಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು. ಪೆರಿಸ್ಟ್ರಾಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಅನ್ನುವಂತಹ ಆರ್ಥಿಕ ಸುಧಾರಣೆಯನ್ನ ಇವರು ಜಾರಿಗೊಳಿಸಿದರು. ಯಾರು ಅನ್ನೋದಕ್ಕೆ ಕೆಳಗಡೆ 4 ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ಪಿಕ್ ಮಾಡಬೇಕು. A ಜೋ ಬೈಡನ್, B ಮಿಖೈಲ್ ಗೋರ್ಬಚೇವ್, C ಚೌ ಎನ್ ಲೈ, D ಅಂಜೆಲಾ ಮಾರ್ಕೆಲ್. ಈ 4 ಉತ್ತರಗಳಲ್ಲಿ ಪೆರಿಸ್ಟ್ರಾಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಅನ್ನುವಂತಹ ಆರ್ಥಿಕ ಸುಧಾರಣೆಯನ್ನ ಯಾರು ಜಾರಿಗೊಳಿಸಿದ್ರು ಅಂತಂದ್ರೆ ಸರಿಯಾದ ಉತ್ತರ B ಮಿಖೈಲ್ ಗೋರ್ಬಚೇವ್. ರಷ್ಯಾದಲ್ಲಿ ಪೆರಿಸ್ಟ್ರಾಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಅನ್ನುವ ಆರ್ಥಿಕ ಸುಧಾರಣೆಯನ್ನ ಮಿಖೈಲ್ ಗೋರ್ಬಚೇವ್ ಅವರು ತಗೊಂಡ್ಬರ್ತಾರೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ? ಮಿಖೈಲ್ ಗೋರ್ಬಚೇವ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನು ಮೊದಲ A ಭಾಗದಲ್ಲಿಯೇ ಎರಡನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇದು ಕೂಡ 5 ಅಂಕಗಳನ್ನ ದೊರಕಿಸಿಕೊಡುತ್ತೆ ಈ ಪಾರ್ಟ್. ಇಲ್ಲಿಯೂ 5 ಪ್ರಶ್ನೆಗಳು ಇರ್ತಾ ಇದೆ. ಆವರಣದಲ್ಲಿ ಉತ್ತರ ಕೊಟ್ಟಿರ್ತಾರೆ, ಕೆಳಗಡೆ ನಾವು ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂದ್ರೆ ಖಾಲಿ ಬಿಟ್ಟ ಸ್ಥಳನ ಭರ್ತಿ ಮಾಡಬೇಕು. ನೋಡೋಣ. ಇಲ್ಲಿ ಆವರಣದಲ್ಲಿ ರಾಷ್ಟ್ರಪತಿ ಅಂತ ಇದೆ, 2010 ಇದೆ, NSG ಇದೆ, 1985 ಅಂತ ಇದೆ, ಮೇಧಾ ಫಾಟ್ಕರ್ ಅಂತ ಇದೆ. ಕೆಳಗಡೆ ಪ್ರಶ್ನೆಗಳಿವೆ. ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಬಂತು. ಡ್ಯಾಶ್ ರವರು ನರ್ಮದಾ ಆಂದೋಲನ ನಾಯಕರಾಗಿರುವವರು. ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಹಣಕಾಸಿನ ಅಧಿಕಾರ ಚಲಾಯಿಸುವವರು. ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ. ಆಮೇಲೆ ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು. ಒಂದೊಂದಾಗಿ ನೋಡೋಣ ಯಾವುದನ್ನ ನಾವು ಭರ್ತಿ ಮಾಡಬೇಕು ಅನ್ನೋದು. ಮೊದಲನೇದು ಅಂದ್ರೆ 6ನೇದಾಗಿ ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಯಾವಾಗ? ಡ್ಯಾಶ್ ಅಂದ್ರೆ ಆವರಣದಲ್ಲಿ ಕೊಟ್ಟಿರುವುದನ್ನು ನೋಡಿದ್ರೆ 1985 ಸರಿ ಉತ್ತರ. 1985ರಂದು ಅಂದ್ರೆ ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು ಅಂತ. ನೆಕ್ಸ್ಟ್ 7ನೇದು ಡ್ಯಾಶ್ ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿರುವರು.
ನರ್ಮದಾ ಬಚಾವ್ ಹೋರಾಟ ಮಾಡಿರುವಂತಹ ಅದರ ಮುಂಚೂಣಿಯಲ್ಲಿರುವಂತಹ ನಾಯಕರು ಯಾರು ಅಂದ್ರೆ ಈ ಆವರಣದಲ್ಲಿ ಕೊಟ್ಟಿರುವುದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನವನ್ನ ಮಾಡುವಂತದ್ದನ್ನು ನಾವು ನೋಡಿವಿ. ಅದು ಇಲ್ಲಿ ಮೇಧಾ ಪಾಟ್ಕರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವರು. ಮೇಲೆ ಆವರಣದಲ್ಲಿ ಕೊಟ್ಟಿರುವುದನ್ನು ಗಮನಿಸಿದಾಗ ಯಾರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಹಣಕಾಸಿನ ಅಧಿಕಾರವನ್ನು ಚಲಾಯಿಸ್ತಾರೆ ಅಂದ್ರೆ ಇಲ್ಲಿ ಸರಿ ಉತ್ತರ ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಎಮರ್ಜೆನ್ಸಿ ಟೈಮ್ ಅಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ತುರ್ತುಗಳಲ್ಲಿ ಹಣಕಾಸಿನ ಅಧಿಕಾರವನ್ನ ಅವರು ಚಲಾಯಿಸುವಂತ ಕಾರ್ಯ ಮಾಡ್ತಾರೆ. ಇನ್ನು 9ನೇದಾಗಿ, ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರವಾಯಿತು ಅಂದ್ರೆ ಯಾವ ಇಸ್ವಿಯಲ್ಲಿ ಅಂತ ಬರುತ್ತೆ. ಆವರಣದಲ್ಲಿ ಕೊಟ್ಟಿರುವುದನ್ನು ನಾವು ಗಮನಿಸಿದಾಗ 2010ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರ ಆಯಿತು. ಇದು ಸರಿಯಾದ ಉತ್ತರ. ಇನ್ನು 10ನೇದು, ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು. ಡ್ಯಾಶ್ ಎಂಬುದು ಅಲ್ಲಿ ಕೆಳಗಡೆ ಉತ್ತರವನ್ನ ನಾವು ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ NSG ಅನ್ನೋದು ಅಣು ಸರಬರಾಜು ಮಾಡುವ ಗುಂಪಿನ ರಾಷ್ಟ್ರಗಳು ಆಗಿವೆ ಅಂತ. ಹೀಗೆ ಈ ಒಂದು ಭಾಗದಿಂದ ಮತ್ತೆ 5 ಅಂಕಗಳನ್ನು ನಾವು ಪಡೆದುಕೊಳ್ತೀವಿ. ಇನ್ನು ಭಾಗ ಎ ಯಲ್ಲಿಯೇ 3ನೇದ್ದು ಹೊಂದಿಸಿ ಬರೆಯಿರಿ. ಇಲ್ಲಿ 2 ಪಟ್ಟಿಗಳನ್ನ ಕೊಟ್ಟಿರ್ತಾರೆ, ಅವುಗಳು ಮ್ಯಾಚ್ ಇರೋದಿಲ್ಲ, ಹೊಂದಿಕೆ ಆಗಿರೋದಿಲ್ಲ. ನಾವು ಅದನ್ನು ಹೊಂದಿಸುವಂಥದ್ದು. ಸರಿಯಾಗಿ ಹೊಂದಿಸಿದಾಗ ನಮಗೆ 5 ಅಂಕಗಳನ್ನ ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿ ನೋಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಇದೆ, JPSC ಅಂತ ಇದೆ, ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಅಂತ ಇದೆ, ದಿ ರಿಪಬ್ಲಿಕಾ ಅಂತ ಇದೆ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಇದೆ. ಮುಂದೆ 1 UDHR ಅಂತಿದೆ, 2 ಜಿನ್ ಬೋರ್ಡಿನ್ ಅಂತಿದೆ, 3 1885 ಅಂತಿದೆ, 4 ಜಂಟಿ ಲೋಕ ಸೇವಾ ಆಯೋಗ ಅಂತಿದೆ, 5 1988 ಅಂತ ಇದೆ, 6 ರಾಜ್ಯ ಲೋಕ ಸೇವಾ ಆಯೋಗ ಅಂತ ಇದೆ. ಹಾಗಾದ್ರೆ ಇದು ಸರಿಯಾಗಿ ಮ್ಯಾಚ್ ಮಾಡಬೇಕು. ನಾವು ಹೇಗೆ ಮಾಡೋಣ ನೋಡೋಣ ಒಂದೊಂದಾಗಿ. ಇಲ್ಲಿ ಎ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್, ಅದರಲ್ಲಿ ನಾವು ಉತ್ತರವನ್ನು ಗಮನಿಸಿದಾಗ 1885 ಅಂತ ಇದೆ, ಅದು 3ನೇದ್ದು. ಅದು ಸರಿಯಾಗಿ ಹೊಂದುತ್ತೆ. ಯಾಕಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1885ರಲ್ಲಿ ಎಒ ಹ್ಯೂಮ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ 1885 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಇನ್ನು ಬಿ JPSC ಅಂದಾಗ ಜಂಟಿ ಲೋಕ ಸೇವಾ ಆಯೋಗ, 4ನೇದ್ದು ಜಂಟಿ ಲೋಕ ಸೇವಾ ಆಯೋಗ ಸರಿಯಾಗುತ್ತೆ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರುತ್ತೆ, ಜಂಟಿ ಲೋಕ ಸೇವಾ ಆಯೋಗ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆ, ಅದು ಯಾವಾಗ ಜಾರಿ ಮಾಡಿದ್ರು ಅಂತಂದ್ರೆ 1988ರಲ್ಲಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆಯನ್ನ ಜಾರಿಗೆ ಮಾಡ್ತಾರೆ. ಅದು ಇಲ್ಲಿ ಸರಿ ಉತ್ತರ 5ನೇದಾಗುತ್ತೆ. ಇನ್ನು ಡಿ ರಿಪಬ್ಲಿಕಾ ಇದನ್ನು ಯಾರು ಬರೆದಿದ್ದಾರೆ ಅಂದ್ರೆ ಜಿನ್ ಬೋರ್ಡಿನ್ ಅವರು ಬರೆದಿದ್ದು. ದಿ ರಿಪಬ್ಲಿಕ್ ಅಂತ ಬರೆದಿದ್ರೆ ಲೇಟೋ ಆಗುತ್ತೆ. ದಿ ರಿಪಬ್ಲಿಕಾ ಅನ್ನುವಂಥದ್ದಾಗಿದ್ದರೆ ಅದು ಜಿನ್ ಬೋರ್ಡಿನ್ ಅವರು ಬರೆದಂತ ಕೃತಿ ಆಗುತ್ತೆ. ಹಾಗಾಗಿ ಡಿ ರಿಪಬ್ಲಿಕಾ ಅನ್ನೋದು ಜಿನ್ ಬೋರ್ಡಿನ್ ಅವರ ಕೃತಿ. ಇದು ಸರಿಯಾಗಿ ಹೊಂದಿಕೆ ಆಗುತ್ತೆ. ಇನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಅದು ಇಂಗ್ಲಿಷ್ ನಲ್ಲಿ ನೀವೆಲ್ಲ ಏನಂತೀರಿ, ಶಾರ್ಟ್ ಫಾರ್ಮ್ ನಲ್ಲಿ UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, UDHR. ಇದು ಸರಿಯಾದ ಹೊಂದಿಕೆ ಆಗುತ್ತೆ. ಹೀಗೆ ಈ ಪಟ್ಟಿಯನ್ನು ನಾವು ಸರಿಯಾಗಿ ಹೊಂದಿಸಿ 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಭಾಗ ಎ ಅಲ್ಲಿಯೇ 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದು 1 ವರ್ಡ್ ಆರ್ 1 ಸೆಂಟೆನ್ಸ್ ಅಂದ್ರೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ನಾವು ಇದಕ್ಕೆ ಉತ್ತರಿಸಿ ಅಂಕಗಳನ್ನ ಪಡೆದುಕೊಳ್ಳಬಹುದು. ಇಲ್ಲಿಯೂ ಕೂಡ ಈ ಭಾಗದಿಂದ 5 ಅಂಕಗಳು ನಮಗೆ ದೊರೆಯುತ್ತಾ ಇವೆ. ನೋಡೋಣ. ಇಲ್ಲಿ 12ನೇದ್ದು, ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚಿಸಿತು? ಮಧ್ಯಂತರ ಸರ್ಕಾರ ಅಂತ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಯಾಗುತ್ತಲ್ಲ, ಆ ಮಧ್ಯಂತರ ಸರ್ಕಾರವನ್ನ ಯಾವ ಸಭೆ ರಚನೆ ಮಾಡುತ್ತೆ ಅಂದಾಗ ಇದರ ಸರಿಯಾದ ಉತ್ತರ ಆಗುತ್ತೆ ರಾಜ್ಯಾಂಗ ರಚನಾ ಸಭೆ. ಅಂದ್ರೆ ನಮ್ಮ ಸಂವಿಧಾನ ರಚನಾ ಸಭೆ ಅಂತ ಒಂದು ಸಮಿತಿಯನ್ನ 389 ಸದಸ್ಯರ ಸಭೆಯನ್ನ ರಚನೆ ಮಾಡಿರ್ತಾರಲ್ಲ, ಅದು ನಮ್ಮ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡುತ್ತೆ. ಹಾಗಾಗಿ ಇದರ ಸರಿ ಉತ್ತರ ರಾಜ್ಯಾಂಗ ರಚನಾ ಸಭೆ ಅಂತ ನಾವು ಉತ್ತರಿಸಬೇಕು. 1 ಅಂಕ ನಮಗೆ ದೊರೆಯುತ್ತಾ ಇದೆ. ಇನ್ನು ಆರ್ಥಿಕ ತಾರತಮ್ಯ ಅಂದರೇನು? ಈ ಆರ್ಥಿಕ ತಾರತಮ್ಯ ಅಂದ್ರೆ ಏನು ಅಂತಂದಾಗ ಅದಕ್ಕೆ ಉತ್ತರ ನಾವು ನೋಡ್ತೀವಿ. ಸಮಾಜದಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ ಬಡವ ಬಲ್ಲಿದ, ಉಳ್ಳವರು ಇಲ್ಲದವರು ಇವರ ನಡುವಿನ ಅಂತರ, ಹೀಗೆ ಮತ್ತು ಉಳ್ಳವರು ಉಳ್ಳದವರ ಮೇಲೆ ಮಾಡುವ ಶೋಷಣ, ಈ ಪ್ರಕ್ರಿಯೆಯನ್ನೇ ನಾವೇನಂತ ಕರಿಬಹುದು? ಆರ್ಥಿಕ ತಾರತಮ್ಯ ಅಂತ ಕರಿಬಹುದಾಗಿದೆ. ಇದು 1 ಅಂಕದ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 14ನೇದಾಗಿ, ಸಾವಿತ್ರಿಬಾಯಿ ಫುಲೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಸಾವಿತ್ರಿಬಾಯಿ ಫುಲೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು ಅಂತಂದಾಗ
ನೀವು ಪುಸ್ತಕದಲ್ಲಿ ನೋಡ್ತೀರಿ. ಮತ್ತು ಜ್ಯೋತಿಬಾ ಫುಲೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಅವರು ಅದೇ ರಾಜ್ಯಕ್ಕೆ ಸೇರಿದವರು, ಅಂದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಸಾವಿತ್ರಿಬಾಯಿ ಫುಲೆ, ಅಕ್ಷರದ ಅವ್ವ ಅಂತ ನಾವು ಇವರನ್ನ ಕರಿತೀವಿ. ಓಕೆ, ನೆಕ್ಸ್ಟ್ 15ನೇದ್ದು. ಭಾರತದ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖ ಮಾಡುತ್ತೆ ಅಥವಾ ಉಲ್ಲೇಖಿಸುತ್ತದೆ? ಭಾರತದ ಸಂವಿಧಾನದ ಯಾವ ವಿಧಿ ತಂದಾಗ ನಿಮಗೆಲ್ಲ ಗೊತ್ತು. ಭಾರತದ ಸಂವಿಧಾನದ 51ನೇ ವಿಧಿ ವಿದೇಶಾಂಗ ನೀತಿಯ ಬಗ್ಗೆ ತನ್ನ ವಿವರಣೆಯನ್ನ ನೀಡುತ್ತೆ. ಸಂವಿಧಾನದ 51ನೇ ವಿಧಿ ಹೇಳುತ್ತೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಯಾವ ರೀತಿಯಾಗಿದೆ ನಮ್ಮ ಭಾರತದ ವಿದೇಶಾಂಗ ನೀತಿ ಅನ್ನೋದ್ರ ಕುರಿತು. ಹಾಗಾಗಿ ಇಲ್ಲಿ ಸರಿ ಉತ್ತರ ಸಂವಿಧಾನದ 51ನೇ ವಿಧಿ. ಇನ್ನು ಬಾಂಗ್ಲಾದೇಶ ಯಾವಾಗ ಉದಯಿಸಿತು ನೋಡಿ. ಬಾಂಗ್ಲಾದೇಶ ಯಾವಾಗ ಉದಯಿಸಿತು ಅಂತಂದ್ರೆ, ನಮ್ಮ ಸ್ವತಂತ್ರ ಸಂದರ್ಭದಲ್ಲಿ ಕೇವಲ ಭಾರತ ಮತ್ತು ಪಾಕಿಸ್ತಾನ ಎರಡೇ ರಾಷ್ಟ್ರಗಳಾಗಿದ್ದು, ನಮ್ಮ ಬಾಂಗ್ಲಾದೇಶ, ಈಗ ನಮ್ಮ ಇರುವಂತಹ ಬಾಂಗ್ಲಾದೇಶ ಮೊದಲು ಪೂರ್ವ ಬಂಗಾಳ ಅಂತ ಕರಿತಿದ್ರು, ಅದು ಪಾಕಿಸ್ತಾನದ ಭಾಗ ಆಗಿತ್ತು. ಆದ್ರೆ 1971ರಲ್ಲಿ ಬಾಂಗ್ಲಾದೇಶ ಅನ್ನೋದು ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ್ರ ಆಗುತ್ತೆ. ಹಾಗಾಗಿ 1971ರಲ್ಲಿ ಬಾಂಗ್ಲಾದೇಶ ಉದಯಿಸಿತು ಅಂತ ನಾವು ಉತ್ತರಿಸಿದರೆ ಇದರ ಉತ್ತರ ಸರಿ ಆಗುತ್ತೆ. ಇವಿಷ್ಟು ಭಾಗ ಎ 21 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಯಾವುದೇ ರೀತಿಯ ನಿಮಗೆ ಅವಕಾಶ ಆಯ್ಕೆಗೆ ಇರಲಿಲ್ಲ, ಅಂದ್ರೆ ಪ್ರಶ್ನೆಯ ಆಯ್ಕೆಗೆ ಅವಕಾಶ ಇರಲಿಲ್ಲ. ಉತ್ತರಗಳ ಆಯ್ಕೆಗೆ ಇತ್ತು MCQ ನಲ್ಲಿ, ಆದ್ರೆ ಪ್ರಶ್ನೆ ಆಯ್ಕೆ ಇರಲಿಲ್ಲ. ಇದು ಕೈ ಬಿಡಬೇಕು ಈ ಪ್ರಶ್ನೆ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಇಲ್ಲಿ ನಾವು ಕಂಪಲ್ಸರಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈಗ ಭಾಗ ಬಿ ಪ್ರಾರಂಭ ಆಯಿತು. ಭಾಗ ಬಿ ಯಲ್ಲಿ 2 ಅಂಕದ ಪ್ರಶ್ನೆಗಳು. ಇಲ್ಲಿ 8 ಪ್ರಶ್ನೆಗಳನ್ನ ಕೇಳ್ತಾರೆ, ಆದ್ರೆ ನಾವು ಉತ್ತರಿಸಬೇಕಾಗಿದ್ದು 5 ಮಾತ್ರ. ಅಂದ್ರೆ 3ಅನ್ನ ನಾವು ನಮಗೆ ಸ್ವಲ್ಪ ಕಷ್ಟ ಅನಿಸಿದ್ದು ಅಥವಾ ಇದು ಸ್ವಲ್ಪ ಲಾಂಗ್ ಇದೆ ಅಥವಾ ನನಗೆ ಬರೋದಿಲ್ಲ ಅನ್ನುವಂಥ ಫೀಲ್ ಏನಾದ್ರು ಇದೆ ಅವುಗಳನ್ನ ಬಿಡಬೇಕು. ಉಳಿದು ಬರುವಂತದ್ದು 5 ಪ್ರಶ್ನೆಗಳನ್ನು ನಾವು ಉತ್ತರಿಸುವಂತದ್ದು ಇಲ್ಲಿ ಮಾಡಬೇಕು. ಹಾಗಾದ್ರೆ ಈ ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ 17ನೇದ್ದು, ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ. 2 ಅಂಕದ ಪ್ರಶ್ನೆ. ಅಂದ್ರೆ ಏಕಪಕ್ಷ ಪದ್ಧತಿ ಎಂದರೇನು ಅನ್ನೋದಕ್ಕೆ ಒಂದು ಉದಾಹರಣೆಗೆ 1 ಅಂಕ ಇರ್ತಾ ಇದೆ. ಹಾಗಾದ್ರೆ ಈ ಏಕಪಕ್ಷ ಪದ್ಧತಿ ಹೆಸರೇ ಸೂಚಿಸುವಂತೆ ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದು ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಆ ರಾಷ್ಟ್ರದಲ್ಲಿ ಪಕ್ಷ ಅನ್ನುವಂಥದ್ದು ಒಂದೇ, ಆ ಪಕ್ಷದಲ್ಲಿಯೇ ಬೇರೆ ಬೇರೆ ರೀತಿಯಲ್ಲಿ ಅವರು ಚುನಾವಣೆಗಳನ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಚೀನಾದಲ್ಲಿ ಕೇವಲ ಒಂದೇ ಪಕ್ಷ ಇದೆ, ಕಮ್ಯುನಿಸ್ಟ್ ಪಕ್ಷ. ಹಾಗಾಗಿ ಚೀನಾವನ್ನ ಏಕಪಕ್ಷ ಪದ್ಧತಿಗೆ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದಾಗಿದೆ. ನೆಕ್ಸ್ಟ್ 18ನೇದ್ದು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳಾವುವು? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯ ನಾವು ಆಗಬೇಕು ಅಥವಾ ಯಾರಾದ್ರೂ ಆಗಬೇಕು ಅಂದ್ರೆ ಅವರಿಗೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಇರಬೇಕು, ಕ್ವಾಲಿಟೀಸ್ ಇರಬೇಕು. ಏನದು ಅರ್ಹತೆಗಳು ಏನಿರಬೇಕು ಅನ್ನೋದನ್ನು ನೋಡ್ಬೇಕು. ಅಂದ್ರೆ ಮೊದಲನೇದಾಗಿ ಕೇಂದ್ರ ಲೋಕಸೇವಾ ಆಯೋಗದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ಕನಿಷ್ಠ 10 ವರ್ಷಗಳ ಆಡಳಿತಾತ್ಮಕ ಸೇವಾ ಅನುಭವ ಹೊಂದಿರಬೇಕು. ಭಾರತೀಯ ನಾಗರಿಕರಾಗಬೇಕು, ಅವೆಲ್ಲ ಸರಿ. ಆದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಬೇಕು ಅಂದ್ರೆ ಆ ಸದಸ್ಯರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅರ್ಧದಷ್ಟು ಸದಸ್ಯರೇನಾಗಿರ್ಬೇಕು ಅಂದ್ರೆ ಕನಿಷ್ಠ 10 ವರ್ಷಗಳ ಆಡಳಿತದ ಸೇವೆಯನ್ನ ಹೊಂದಿದವರಾಗಿರ್ಬೇಕು. ಇನ್ನುಳಿದ ಸದಸ್ಯರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಸಾಮಾನ್ಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದವರನ್ನ ಇಲ್ಲಿ ನೇಮಿಸಲಾಗುತ್ತದೆ ನಾಮಕರಣದ ಮೂಲಕ. ಹೀಗೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅರ್ಹತೆಗಳನ್ನು ನಾವು ಚರ್ಚೆ ಮಾಡಬಹುದು. ಇನ್ನು ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಇಲ್ಲಿ ಒಂದು ಚಿತ್ರವನ್ನ ನೀಡಿದ್ದಾರೆ. ಈ ಚಿತ್ರವನ್ನ ನಾವು ಗಮನಿಸಿ ಇದು ಯಾವ ರೀತಿಯ ಸೇವೆಯನ್ನ ಮಾಡ್ತಾ ಇದೆ ಅಂತ ಗಮನಿಸಿದಾಗ ಇದು ಯಾವ ಚಿತ್ರ ಆಗಿದೆ ಅಂತಂದ್ರೆ ಇದು ಕೇಂದ್ರ ಸಚಿವಾಲಯದ ಚಿತ್ರ ಆಗಿದೆ. ಅಂದ್ರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಚಿತ್ರ, ಡೆಲ್ಲಿಯಲ್ಲಿ ಇರುವಂತಹ ಸೆಂಟ್ರಲ್ ಸೆಕ್ರೆಟರಿಯೇಟ್ ಚಿತ್ರದ ಕಟ್ಟಡವಾಗಿದೆ. ಇದು ಕೇಂದ್ರ ಸಚಿವಾಲಯದ ಕಟ್ಟಡವಾಗಿದ್ದು ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಇವರು ಸೇವೆಯನ್ನ ಸಲ್ಲಿಸ್ತಾರೆ. ಅಂದ್ರೆ ಕೇಂದ್ರ ಪಟ್ಟಿಯ ಇಲಾಖೆಗಳಲ್ಲಿ ಬರುವಂತಹದ್ದಲ್ಲಿ ಸೇವೆ ಸಲ್ಲಿಸುವಂತಹ ವರ್ಗ ಆಗಿರ್ತಾ ಇದೆ ಅಲ್ಲಿ ಸೆಕ್ರೆಟರಿಯೇಟ್ ನಲ್ಲಿ. ಇವರು ಯಾರ ನಿಯಂತ್ರಣಕ್ಕೆ ಒಳಪಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡುತ್ತಾರೆ. ಹಾಗಾಗಿ ಈ ಚಿತ್ರ ಯಾವ ಚಿತ್ರ ಆಗಿದೆ ಅಂದ್ರೆ ಕೇಂದ್ರ ಸಚಿವಾಲಯದ ಚಿತ್ರ ಆಗಿದೆ. ನೆಕ್ಸ್ಟ್ 20ನೇದಾಗಿ, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಕರ್ನಾಟಕದಲ್ಲಿ DSS ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಸ್ಥಾಪಿಸಿದರು ಮತ್ತು ಯಾವಾಗ? ಇದರ ಉತ್ತರವನ್ನು ನಾವು ಗಮನಿಸಿದಾಗ ಇದರ ಉತ್ತರ ಕರ್ನಾಟಕದಲ್ಲಿ ಬಿ ಕೃಷ್ಣಪ್ಪ ಅನ್ನುವರು 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪಿಸ್ತಾರೆ. ಅಂದ್ರೆ ಬಿ ಕೃಷ್ಣಪ್ಪ ಅವರು 1974ರಲ್ಲಿ
ದಲಿತ ಸಂಘರ್ಷ ಸಮಿತಿ ಅನ್ನುವ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ, ಅದು ನಾವು ಸಮಿತಿಯನ್ನು ಸ್ಥಾಪಿಸ್ತಾರೆ, ಅದನ್ನು ನಾವು ಗಮನಿಸಬಹುದು. ಇದು ಸರಿಯಾದ ಉತ್ತರ, 2 ಅಂಕಗಳು ಬರುತ್ತೆ. ನೆಕ್ಸ್ಟ್, ನೆರೆಹೊರೆಯ ಶಾಂತಿ ಸಮಿತಿಗಳು ಎಂದರೇನು? ಯಾವ ನೆರೆಹೊರೆಯ ಶಾಂತಿ ಸಮಿತಿಗಳು ಅಂದಾಗ ಇದರ ಉತ್ತರವನ್ನು ನಾವು ಗಮನಿಸಿದರೆ, ಈ ಹೆಚ್ಚುತ್ತಿರುವಂತಹ ಕೋಮುವಾದ, ಧರ್ಮದ ಆಧಾರದ ಮೇಲೆ ಹೋರಾಟಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕೋಮುವಾದವನ್ನ ನಿಯಂತ್ರಿಸಲಿಕ್ಕೆ, ಕೋಮು ಹಿಂಸಾಚಾರವನ್ನ ತಡೆಗಟ್ಟಕ್ಕೆ, ಆ ಹಿಂಸಾಚಾರ ನಡೆದಂತಹ ಸ್ಥಳಗಳಲ್ಲಿ, ನಡೆಯಬಹುದಾದಂತಹ ಸ್ಥಳಗಳಲ್ಲಿ ಶಾಂತಿ ಕಾಪಾಡಲಿಕ್ಕೆ, ಕೋಮುಗಳ ನಡುವೆ ಸೌಹಾರ್ದತೆ ಮೂಡಿಸಲಿಕ್ಕೆ ವಿವಿಧ ಕೋಮುಗಳಿಗೆ ಸೇರಿರುವಂತಹ ಸಮಾಜದ ಪ್ರಮುಖ ಮತ್ತು ಉನ್ನತ ವ್ಯಕ್ತಿಗಳನ್ನ ಸೇರಿಸಿ ಅವರನ್ನ ಸದಸ್ಯರಾಗಿಟ್ಟುಕೊಂಡು ಒಂದು ನೆರೆ ಹೊರೆಯ ಶಾಂತಿ ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಂದ್ರೆ ಎಲ್ಲಿ ಕೋಮು ಗಲಭೆ ಆಗುವ ಸಂಭವ, ಕೋಮುಗಳ ನಡುವೆ ಸಂಘರ್ಷ ಆಗುವಂತ ಸಂಭವ ಇರುತ್ತೋ ಅಲ್ಲಿ ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ನೆರೆಹೊರೆಯ ಶಾಂತಿ ಸಮಿತಿ ಅಂತ ಒಂದು ಸಮಿತಿ ನೇಮಕ ಮಾಡ್ತಾರೆ. ಆ ಸಮಿತಿಯಲ್ಲಿ ಎಲ್ಲಾ ಕೋಮುಗಳ ಪ್ರಮುಖ ನಾಯಕರನ್ನ ಗುರುತಿಸಿ ಅವರನ್ನ ಸೇರಿಸಿ ಒಂದು ಸಮಿತಿ ನೇಮಕ ಮಾಡಿ ಶಾಂತಿ ಸ್ಥಾಪನೆ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಅದು ನೆರೆಹೊರೆಯ ಶಾಂತಿ ಸಮಿತಿ ಅಂತ ಅನ್ಬಹುದು. ನೆಕ್ಸ್ಟ್, ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನ ತಿಳಿಸಿ. ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳು ಅಂತಂದಾಗ ಯಾವುದು 2 ಮಿತ್ರಗಳು ಅಂದಾಗ, ಮೊದಲನೆಯದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಜನತಾದಳ. ಮೊನ್ನೆ ಬಿಹಾರ್ನಲ್ಲಿ ಆಗಿರುವಂತದ್ದು ಇವರಿಬ್ಬರ ನಡುವಿನ ಒಂದು ಮೈತ್ರಿಕೂಟವನ್ನ ನೋಡಬಹುದು. DMK ಇದೆ ತಮಿಳುನಾಡಿನಲ್ಲಿ, CPIM ಅಂತ ಇದೆ. ಇವೆಲ್ಲವೂ ಕೂಡ ಇಂಡಿ ಮೈತ್ರಿಕೂಟದ ಸಮ್ಮಿಶ್ರ 2 ಪಕ್ಷಗಳು. ಇದರಲ್ಲಿ ನಾವು ಯಾವ್ದಾದ್ರು 2 ಬರೆದ್ರೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲಗಳನ್ನ ತಿಳಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ಸಂಬಂಧವನ್ನ ಹೊಂದಿದಾಗ ಆ ರಾಷ್ಟ್ರಗಳಿಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಇಲ್ಲಿ ಉತ್ತರವನ್ನ ನಾವು ನೋಡ್ಬೋದು. ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಶಾಂತಿಯುತವಾದ ಪರಿಹಾರ ದೊರೆಯುತ್ತೆ. ಅಂತಾರಾಷ್ಟ್ರೀಯ ಸಂಬಂಧದಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಮಸ್ಯೆಗಳಲ್ಲಿ ಶಾಂತಿಯುತವಾದಂತಹ ಪರಿಹಾರ ಆಗುವಂಥದ್ದು. ಸಂಕುಚಿತ ರಾಷ್ಟ್ರೀಯ ಭಾವನೆ ಶಮನಗೊಳಿಸುತ್ತದೆ. ನಾವು ಒಂದೇ ಒಂದು ರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಸಂಕುಚಿತ ರಾಷ್ಟ್ರೀಯ ಭಾವನೆಯನ್ನ ಈ ಅಂತಾರಾಷ್ಟ್ರೀಯ ಸಂಬಂಧ ದೂರ ಮಾಡುತ್ತೆ, ಶಮನಗೊಳಿಸುತ್ತೆ. ಮಿಲಿಟರಿ ಕಾರ್ಯಾಚರಣೆ ಮತ್ತು ಯುದ್ಧಗಳನ್ನ ತಡೆಯುತ್ತೆ. ರಾಷ್ಟ್ರಗಳ ನಡುವೆ ನಡೆಯುವಂತಹ ಯುದ್ಧಗಳನ್ನ, ಮಿಲಿಟರಿ ಕಾರ್ಯಾಚರಣೆಗಳನ್ನ ತಡೆಯಲಿಕ್ಕೆ ಈ ಅಂತಾರಾಷ್ಟ್ರೀಯ ಸಂಬಂಧ ತುಂಬಾ ಉತ್ತಮ ಅನುಕೂಲ ಆಗಿದೆ. ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳು, ಪ್ರಗತಿಯನ್ನ ಸಾಧಿಸಲು, ರಾಷ್ಟ್ರಗಳ ನಡುವೆ ಶಾಂತಿಯನ್ನ ಸ್ಥಾಪಿಸಲು ಈ ಸಂಬಂಧ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ವಿಶ್ವ ಭ್ರಾತೃತ್ವ ಭಾವನೆಯನ್ನ ತರಲಿಕ್ಕೆ, ರಾಷ್ಟ್ರಗಳಲ್ಲಿ ಏಕತೆಯ ಭಾವನೆಯನ್ನ ಬೆಳೆಸಲಿಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಅನುಕೂಲ ಆಗುತ್ತೆ ಅಂತ. ಇವುಗಳಲ್ಲಿ ಯಾವ್ದಾದ್ರು 2 ಅನುಕೂಲತೆಗಳನ್ನ ನಾವು ಬರೆದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನ ನೀಡಿದ 2 ನಾಯಕರನ್ನ ಹೆಸರಿಸಿ. ಅಂದ್ರೆ ನಮ್ಮ ಭಾರತದ ವಿದೇಶಾಂಗ ನೀತಿ ಅಂತ ಇದೆ, ಆ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿ ಅಂತ ಏನ್ ಕರಿತೀವಿ, ಈ ಒಂದು ಫಾರಿನ್ ಪಾಲಿಸಿಗೆ ಕೊಡುಗೆಯನ್ನ ನೀಡಿದ, ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ ನಾಯಕರ ಹೆಸರನ್ನ ಹೇಳಿ ಅಂದಾಗ ಇಲ್ಲಿ ನಾವು ಹೆಸರು ತಗೋಬಹುದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ. ಯಾಕೆ ಅವರು ಈ ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಅಂದ್ರೆ ಅವರನ್ನ ನಮ್ಮ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೂಡ ಕರಿತೀವಿ. ಹಾಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಬಹಳಷ್ಟಾಗಿದೆ ನಮ್ಮ ವಿದೇಶಾಂಗ ನೀತಿಗೆ. ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಹಳಷ್ಟಾಗಿದೆ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಇದ್ದಾರೆ, VK ಕೃಷ್ಣ ಮೆನನ್ ಇದ್ದಾರೆ. ಇವರೆಲ್ಲರೂ ಕೂಡ ಭಾರತದ ವಿದೇಶಾಂಗ ನೀತಿಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡಿದಂತಹ ಮಹಾನ್ ನಾಯಕರು. ಇವರಲ್ಲಿ ಯಾರಾದರೂ 2 ಹೆಸರನ್ನ ಬರೆದಾಗ ಇದಕ್ಕೆ ಸರಿ ಉತ್ತರ ಆಗತ್ತೆ. ಇದಿಷ್ಟು ಭಾಗ ಬಿ ಇಂದ 5 ಉತ್ತರಿಸಿ ನಾವು 10 ಅಂಕಗಳನ್ನ ಪಡಿತೀವಿ. ಈಗ ಭಾಗ ಸಿ ಬರುತ್ತೆ. ಭಾಗ ಸಿ ಇದು 5 ಅಂಕಗಳ ಪ್ರಶ್ನೆ. ಇಲ್ಲಿ 9 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ? 9 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದರಲ್ಲಿ ನಾವು ಉತ್ತರಿಸಬೇಕಾಗಿದ್ದು 6 ಅಂದಾಗ 3 ಪ್ರಶ್ನೆಗಳನ್ನ, ನಮಗೆ ಅತಿ ಕಠಿಣ ಎನಿಸಿರುವಂತಹ 3 ಪ್ರಶ್ನೆಗಳನ್ನ ಕೈಬಿಟ್ಟು ಉಳಿದ 6 ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರಿಸಬೇಕಾಗುತ್ತೆ ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬೇಕಾದ್ರೆ. ಇಲ್ಲಿ ನೋಡಬಹುದು, ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರವನ್ನ ತಿಳಿಸಿ. ಇವೆರಡು ಮೊದಲ ಅಧ್ಯಾಯದಲ್ಲಿ ಬರುವಂತದ್ದು. ನಿಮ್ಗೆಲ್ಲ ಗೊತ್ತಿರಲಿ, ಬ್ಲೂ ಪ್ರಿಂಟ್ ನಲ್ಲಿ ಮೊದಲ ಅಧ್ಯಾಯದಲ್ಲಿ 5 ಅಂಕದ 2 ಪ್ರಶ್ನೆಗಳಿವೆ. ಅಂದ್ರೆ ಮೊದಲ ಅಧ್ಯಾಯದಿಂದ 5 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಅಲ್ಲಿರುವ ಮೇನ್ 6 ಟಾಪಿಕ್ ಅನ್ನು ನಾವು ಕರೆಕ್ಟ್ ಆಗಿ ಅಧ್ಯಯನ ಮಾಡ್ಕೊಂಡಿದ್ವಿ ಅಂದ್ರೆ 5 ಅಂಕದ ಪ್ರಶ್ನೆಗಳಿಗೆ ತುಂಬಾ ಸುಲಭವಾಗಿ ನಾವು ಉತ್ತರಿಸಬಹುದಾಗಿದೆ. ನೆಕ್ಸ್ಟ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಅಂತ ಬರುತ್ತೆ. ಇದು 3ನೇ ಅಧ್ಯಾಯದಲ್ಲಿ, ಇದರಲ್ಲಿ 5 ಅಂಕದ ಒಂದು ಪ್ರಶ್ನೆ. ಕಾರ್ಮಿಕ ಚಳವಳಿಗೆ ಕಾರಣಗಳಾವುವು, 4ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನ ವಿಮರ್ಶಾತ್ಮಕವಾಗಿ ವಿವರಿಸಿ. ಇದು
5ನೇ ಅಧ್ಯಾಯದಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದ ಅವಗುಣಗಳಾವು 6ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ. ನೆಕ್ಸ್ಟ್ ಬರುವಂತದ್ದು ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನ ವಿವರಿಸಿ ಅಂತ ಬರುತ್ತೆ. ಆಮೇಲೆ ಕೆಳಗಿನ ಚಿತ್ರವನ್ನ ಪರಿಗಣಿಸಿ ಅದರ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಬರುತ್ತೆ. ಭಾರತ ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ ಅಂತ. ಹೀಗೆ 9 ಪ್ರಶ್ನೆ ಕೇಳ್ತಾರೆ. ನಾವು ಇದರಿಂದ ಎಷ್ಟು ಬರೀಬೇಕು? 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂದಾಗ ಈ ಪ್ರಶ್ನೆ ಪತ್ರಿಕೆಗೆ 5 ಅಂಕದ 6 ಪ್ರಶ್ನೆಗಳ ಅಂಕಗಳನ್ನು ನಾವು ಪಡೆದುಕೊಳ್ಬಹುದು. ನೆಕ್ಸ್ಟ್ ಬರುತ್ತದೆ ಭಾಗ ಡಿ, 10 ಅಂಕದ ಪ್ರಶ್ನೆ. ಇಲ್ಲಿ ನೋಡಬಹುದು, ನಾವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಕೊಡುವಂತ ಪ್ರಶ್ನೆಗಳ ಸಂಖ್ಯೆ 4 ಆಗಿರ್ತದೆ. 2 ನಾವು ಕೈ ಬಿಡಬಹುದು, 2 ಮಾತ್ರ ಸಾಲಿಡ್ ಆಗಿ ಉತ್ತರಿಸಬಹುದು. ಇಲ್ಲಿ ನೋಡಿ, ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಎಂದಿದ್ದಾರೆ. ಇದು 2ನೇ ಅಧ್ಯಾಯದಲ್ಲಿ ಬರುವಂತದ್ದು. ಇನ್ನು ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ, ಹೇಗೆ ಅದರ ನಿವಾರಣೋಪಾಯಗಳನ್ನು ವಿವರಿಸಿ ಅಂತ ಬರುತ್ತೆ. 5ನೇ ಅಧ್ಯಾಯದಲ್ಲಿ ಬರುವಂತದ್ದು ಅನಕ್ಷರತೆ. ಇನ್ನು ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮವನ್ನು ವಿವರಿಸಿರಿ ಅಂತಂದ್ರೆ ಇದು ಯಾವುದರಲ್ಲಿ ಬರುತ್ತೆ? 7ನೇ ಅಧ್ಯಾಯದಲ್ಲಿ LPG ಅಂತ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಇನ್ನು 8ನೇ, ಇದು ಮುಂದೆ ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಅಂದಾಗ ಇದು ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ 9ನೇ ಅಧ್ಯಾಯದಲ್ಲಿ. ಹೀಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು 2ಅನ್ನ ಉತ್ತರಿಸಿ 20 ಅಂಕಗಳನ್ನ ಪಡೆದುಕೊಳ್ಬಹುದು. ಭಾಗ ಇ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಇದು ಕೇವಲ ದೃಷ್ಟಿ ವಿಕಲಚೇತನ, ಎಲ್ಲೆಲ್ಲಿ ಚಿತ್ರಗಳ ಸಂಬಂಧ ಪ್ರಶ್ನೆಗಳಿದ್ದುವೋ ಆ ಚಿತ್ರಗಳನ್ನ ಅಂಧ ಮಕ್ಕಳು ನೋಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಅದು ಅರ್ಥ ಆಗೋದಿಲ್ಲ ಅನ್ನೋ ಕಾರಣದಿಂದ ಅವರಿಗೆ ಇದು ಪ್ರಶ್ನೆಗಳನ್ನು ನೀಡಿರ್ತಾರೆ. ಇದು ಜನರಲ್ ಸಾಮಾನ್ಯ ವಿದ್ಯಾರ್ಥಿಗಳು, ಅಂಧರಲ್ಲದ ವಿದ್ಯಾರ್ಥಿಗಳು ಇದು ಉತ್ತರಿಸುವಂತದ್ದು ಅಲ್ಲ. ಹೀಗೆ ನಾವು 2ನೇಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಬಹುದಾಗಿದೆ. ಇನ್ನು ಈ ಅಂಕಗಳು 5 ಮತ್ತು 10 ಅಂಕಗಳ ಪ್ರಶ್ನೆಗೆ ಯಾವ ರೀತಿಯ ಪಾಯಿಂಟ್ಸ್ ಗಳನ್ನ ನಾವು ನೋಡ್ಬೇಕು ಅನ್ನೋದು ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಪ್ರತಿ ಪಾಠದ 5 ಮತ್ತು 10 ಅಂಕದ ಪ್ರಶ್ನೆಗೆ ಉತ್ತರಗಳಿವೆ, ಅಲ್ಲಿ ನೀವು ನೋಡಬಹುದು. ಅವ್ರು ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅನ್ನೋದನ್ನು ನೋಡಬಹುದು. ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮುಂದಿನ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿಯವರೆಗೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇರಿ ಅನ್ನುವಂತ ಮಾತನ್ನ ಹೇಳುತ್ತಾ ನಮಸ್ಕಾರ.